ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಪರಶಿವನು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಕೈಲಾಸವಾಸಿ ಕರುಣಾಮಯಿ ಶಿವನು ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ನೀಡಿ ಹರಸಲಿ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ದೊಡ್ಡ ತಂತ್ರಾತ್ಮಕ ಬದಲಾವಣೆ ನಡೆಯುತ್ತಿದೆ. ಭಾರತದ ವಾಯುಪಡೆ ಅಂದರೆ ಇಂಡಿಯನ್ ಏರ್ಫೋರ್ಸ್ ಇದೀಗ ರಷ್ಯಾದ ಅತ್ಯಾಧುನಿಕ ಪನ್ಸಿರ್ S-1 ವ್ಯವಸ್ಥೆಯನ್ನು ಖರೀದಿಸುವ ಪ್ರಸ್ತಾವನೆಗೆ ಅಧಿಕೃತ ಬೆಂಬಲ ನೀಡುತ್ತಿದೆ. ಆದರೆ ಇದು ಸಾಮಾನ್ಯ ಖರೀದಿ ಅಲ್ಲ ಸ್ನೇಹಿತರೆ. ಈ ಪನ್ಸಿರ್ ಸಿಸ್ಟಮನ್ನು ಪ್ರತ್ಯೇಕವಾಗಿ ಬಳಸೋಕೆ ಆಗೋಲ್ಲ. ಇದು ಭಾರತದ ಅತ್ಯಂತ ಪ್ರಮುಖ ರಕ್ಷಣಾ ವ್ಯವಸ್ಥೆ ಆಗಿರುವ S-400 ಟ್ರಯಂಫ್ ಬ್ಯಾಟರೀಸ್ಗಳಿಗೆ ಸೆಕ್ಯೂರಿಟಿ ಶೀಲ್ಡ್ ಆಗಿ ಬಳಸಬಹುದು. ಸರಳವಾಗಿ ಹೇಳಬೇಕಂದ್ರೆ S-400 ಲಾಂಗ್ ರೇಂಜ್ ಪ್ರೊಟೆಕ್ಟರ್, ಪನ್ಸಿರ್ ಕ್ಲೋಸ್ ರೇಂಜ್ ಬಾಡಿಗಾರ್ಡ್. ಇಂದಿನ ಮಾಡರ್ನ್ ವಾರ್ಫೇರ್ನಲ್ಲಿ ಅತಿ ದೊಡ್ಡ ಅಪಾಯ ಏನು ಗೊತ್ತಾ? ಲೋ ಫ್ಲೈಯಿಂಗ್ ಡ್ರೋನ್ಸ್, ಕ್ರೂಸ್ ಮಿಸೈಲ್ಸ್, ಲಾಯ್ಟರಿಂಗ್ ಮ್ಯುನಿಷನ್ಸ್ ಹಾಗೂ ಟೆರೈನ್ ಹಗ್ಗಿಂಗ್ ಟಾರ್ಗೆಟ್ಸ್ಗಳು. ಇವೆಲ್ಲವೂ ನೆಲದ ಹತ್ತಿರ ಹಾರುತ್ತವೆ, ರೆಡಾರ್ಗೆ ಪತ್ತೆ ಹಚ್ಚುವುದು ಕಷ್ಟ ಮತ್ತು ಲಾಂಗ್ ರೇಂಜ್ ಸಿಸ್ಟಮ್ಸ್ಗಳ ಬ್ಲೈಂಡ್ ಝೋನನ್ನು ಬಳಸಿಕೊಳ್ಳುತ್ತವೆ. S-400 ಎಷ್ಟು ಪವರ್ಫುಲ್ ಆದರೂ ಅದಕ್ಕೂ ಕೆಲವು ಫಿಸಿಕಲ್ ಲಿಮಿಟೇಷನ್ಗಳು ಇರುತ್ತವೆ. ಲಾಂಗ್ ರೇಂಜ್ ಮಿಸೈಲ್ಗೆ ಮಿನಿಮಮ್ ಎಂಗೇಜ್ಮೆಂಟ್ ಡಿಸ್ಟೆನ್ಸ್ ಇರುತ್ತದೆ. ಲೋ ಆಲ್ಟಿಟ್ಯೂಡ್ ಟಾರ್ಗೆಟ್ಸ್ಗಳ ಮೇಲೆ ಎಫೆಕ್ಟಿವ್ನೆಸ್ ಕಡಿಮೆ ಇರಲಿದೆ. ವೆರಿ ಸ್ಮಾಲ್ ಡ್ರೋನ್ಸ್ಗಳ ಮೇಲೆ ಕಾಸ್ಟ್ ಎಫೆಕ್ಟಿವ್ ಇರುವುದಿಲ್ಲ. ಕಡಿಮೆ ಬೆಲೆಯ ಒಂದು ಸಸ್ತಾ ಡ್ರೋನನ್ನು ನಾಶ ಮಾಡಲು ಕೋಟ್ಯಾಂತರ ರೂಪಾಯಿ ಮೌಲ್ಯದ S-400 ಮಿಸೈಲ್ಗಳನ್ನು ಬಳಸಿದರೆ ಅದು ಟ್ಯಾಕ್ಟಿಕಲಿ ರಾಂಗ್ ಆಗುತ್ತೆ ಹಾಗೂ ಎಕನಾಮಿಕಲಿ ವೇಸ್ಟ್ ಕೂಡ ಆಗುತ್ತದೆ. ಇಲ್ಲೇ ಪನ್ಸಿರ್ ಸಿಸ್ಟಮ್ ಎಂಟರ್ ಆಗುತ್ತದೆ. ಪನ್ಸಿರ್ S-1 ಏನು ಮಾಡುತ್ತದೆ ನೋಡೋಣ ಬನ್ನಿ. 30 mm ರ್ಯಾಪಿಡ್ ಫೈರ್ ಆಟೋ ಕೆನಾನ್ಸ್, ಶಾರ್ಟ್ ರೇಂಜ್ ಮಿಸೈಲ್ಸ್ ಹಾಗೂ ಫಾಸ್ಟ್ ರಿಯಾಕ್ಷನ್ ಕೇಪಬಿಲಿಟಿ ಮತ್ತು ಕ್ಲೋಸ್ ಇನ್ ಪ್ರೊಟೆಕ್ಷನ್ ಝೋನ್. ಅಂದರೆ S-400 ಬ್ಯಾಟರಿ ಹತ್ತಿರ ಬರೋ ಚಿಕ್ಕ ಚಿಕ್ಕ ಡ್ರೋನ್ಸ್ಗಳು, ಕ್ರೂಸ್ ಮಿಸೈಲ್ಸ್ಗಳು, ಸ್ವಾರ್ಮ್ ಡ್ರೋನ್ಸ್ ಅಟ್ಯಾಕ್ಸ್ಗಳು ಹಾಗೂ ಲೋ ಫ್ಲೈಯಿಂಗ್ ಥ್ರೆಟ್ಸ್ಗಳನ್ನು ಇವೆಲ್ಲವನ್ನು ಪನ್ಸಿರ್ ಲೋ ಕಾಸ್ಟ್ ಹಾಗೂ ಫಾಸ್ಟ್ ಕಿಲ್ ಮೂಲಕ ಡೆಸ್ಟ್ರಾಯ್ ಮಾಡುತ್ತದೆ. ಇದನ್ನೇ ಮಿಲಿಟರಿ ಭಾಷೆಯಲ್ಲಿ ಹೇಳುವುದಾದರೆ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಔಟರ್ ಲೇಯರ್ S-400, ಇನ್ನರ್ ಲೇಯರ್ ಪನ್ಸಿರ್. ಕ್ಲೋಸ್ ಪ್ರೊಟೆಕ್ಷನ್, ಹಾರ್ಡ್ ಕಿಲ್ ಝೋನ್. ಇದು ಮಾಡರ್ನ್ ಏರ್ ಡಿಫೆನ್ಸ್ ಡಾಕ್ಟರಿನ್ ಆಗಿರಲಿದೆ. ಇನ್ನೊಂದು ದೊಡ್ಡ ಅಪಾಯ ಏನು ಗೊತ್ತಾ? ಸ್ಯಾಚುರೇಷನ್ ಅಟ್ಯಾಕ್ಸ್. ಅಂದರೆ ಒಂದೇ ಸಮಯದಲ್ಲಿ ನೂರಾರು ಡ್ರೋನ್ಸ್ಗಳ ದಾಳಿ, ಹಲವಾರು ಮಿಸೈಲ್ಸ್ಗಳ ದಾಳಿ ಹಾಗೂ ಸ್ವಾರ್ಮ್ ಅಟ್ಯಾಕ್ಸ್ಗಳನ್ನು ಲಾಂಚ್ ಮಾಡುವುದು. ಇದರಿಂದ ರೆಡಾರ್ ಓವರ್ವೆಲ್ಮ್ ಆಗಬೇಕು ಅನ್ನೋ ತಂತ್ರ. ಇಂಥ ಸಿನಾರಿಯೋನಲ್ಲಿ ಪನ್ಸಿರ್ ಯೂನಿಟ್ಸ್ಗಳು ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್. ಅವು ಡೈರೆಕ್ಟ್ ಆಗಿ S-400 ರೆಡಾರ್ನ ವೆಹಿಕಲ್ಗಳನ್ನು, ಲಾಂಚರ್ ಸಿಸ್ಟಮ್ಸ್ಗಳನ್ನು, ಕಮಾಂಡ್ ಯೂನಿಟ್ಸ್ಗಳನ್ನು ಇವೆಲ್ಲವನ್ನು ಪ್ರೊಟೆಕ್ಟ್ ಮಾಡುತ್ತವೆ. ಇದರ ಜೊತೆಗೆ ಭಾರತ ಇನ್ನೊಂದು ದಿಕ್ಕಿನಲ್ಲೂ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತಿದೆ. ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ DRDO ಇದೇ ಕೆಲಸಕ್ಕೆ ಸ್ವದೇಶಿ ಸಿಸ್ಟಮ್ಗಳನ್ನು ಡೆವಲಪ್ ಮಾಡ್ತಿದೆ. ಇಂಡಿಯನ್ ಆರ್ಮಿ ಇಂಟ್ರೆಸ್ಟ್ ತೋರಿಸಿದೆ. ಇಂಡಿಯನ್ ಏರ್ಫೋರ್ಸ್ ಕೂಡ ಆಪರೇಷನಲ್ ಡೆಪ್ಲಾಯ್ಮೆಂಟ್ಗೆ ಸಪೋರ್ಟ್ ಮಾಡ್ತಿದೆ. ಅಂದರೆ ಇಮಿಡಿಯೇಟ್ ಪ್ರೊಟೆಕ್ಷನ್ ಪನ್ಸಿರ್, ಲಾಂಗ್ ಟರ್ಮ್ ಇಂಡಿಜಿನಸ್ ಸೊಲ್ಯೂಷನ್ QRSAM ಆಗಿರಲಿದೆ. ಫೈನಲ್ ಪಿಕ್ಚರ್ ಏನು ಹೇಳುತ್ತದೆ? ಭಾರತ ಈಗ ಒಂದು ಕಂಪ್ಲೀಟ್ ಸ್ಟ್ರಾಟಜಿ ಫಾಲೋ ಮಾಡ್ತಿದೆ. ಶಾರ್ಟ್ ಟರ್ಮ್ ಫಾರಿನ್ ಟೆಕ್ ಪ್ರೊಟೆಕ್ಷನ್, ಲಾಂಗ್ ಟರ್ಮ್ ಇಂಡಿಜಿನಸ್ ಡೆವಲಪ್ಮೆಂಟ್, ಲೇಯರ್ಡ್ ಡಿಫೆನ್ಸ್ ಆರ್ಕಿಟೆಕ್ಚರ್, ಸ್ಟ್ರಾಟಜಿಕ್ ಅಸೆಟ್ ಸೆಕ್ಯೂರಿಟಿ, ಕಾಸ್ಟ್ ಎಫೆಕ್ಟಿವ್ ವಾರ್ಫೇರ್ ಪ್ಲಾನಿಂಗ್, ಡ್ರೋನ್ ವಾರ್ಫೇರ್ ಪ್ರಿಪೇರ್ನೆಸ್ ಹಾಗೂ ಮಾಡರ್ನ್ ಏರ್ ಡಿಫೆನ್ಸ್ ಡಾಕ್ಟರಿನ್. ಒಂದೇ ಲೈನ್ನಲ್ಲಿ ಹೇಳಬೇಕಂದ್ರೆ ಭವಿಷ್ಯದ ಯುದ್ಧಗಳು ಫೈಟರ್ ಜೆಟ್ಸ್ ಮಾತ್ರ ಅಲ್ಲ, ಡ್ರೋನ್ಸ್ ಪ್ಲಸ್ ಮಿಸೈಲ್ಸ್ ಪ್ಲಸ್ ಸ್ವಾರ್ಮ್ ಅಟ್ಯಾಕ್ಸ್ಗಳ ಮೇಲೆ ನಡೆಯುತ್ತದೆ. ಅದಕ್ಕೆ ಭಾರತ ಈಗಲೇ ಪ್ರಿಪೇರ್ ಆಗ್ತಿದೆ. S-400ಗೆ ಶೀಲ್ಡ್ ಆಗಿ ಪನ್ಸಿರ್ ಮತ್ತು QRSAM ಮೂಲಕ ಸ್ವದೇಶಿ ಪವರ್ ಹೆಚ್ಚಾಗಲಿದೆ. ಇದು ಭಾರತದ ಏರ್ ಡಿಫೆನ್ಸ್ ಫ್ಯೂಚರ್ನ ಬ್ಲೂ ಪ್ರಿಂಟ್ ಆಗಿರಲಿದೆ. ಇದು ಕೇವಲ ವೆಪನ್ಸ್ ಡೀಲ್ ಅಲ್ಲ ಸ್ನೇಹಿತರೆ, ಇದು ಭಾರತದ
ಸ್ಟ್ರಾಟಜಿಕ್ ಥಿಂಕಿಂಗ್ನ ಅಪ್ಗ್ರೇಡ್, ಡಿಫೆನ್ಸ್ ಮೈಂಡ್ಸೆಟ್ ಎವಾಲ್ಯೂಯೇಷನ್ ಹಾಗೂ ಫ್ಯೂಚರ್ ವಾರ್ಫೇರ್ ರೆಡಿನೆಸ್. ಭಾರತ ಈಗ ಯುದ್ಧಕ್ಕೆ ಮಾತ್ರ ಅಲ್ಲ, ಫ್ಯೂಚರ್ ವಾರ್ ಸಿನಾರಿಯೋಗೆ ಪ್ರಿಪೇರ್ ಕೂಡ ಆಗ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.